ದಿನಕ್ಕೆ ನಾವು ಎಷ್ಟು ಬಾರಿ ಸ್ನಾನ ಮಾಡಬೇಕು ಗೊತ್ತಿದೆಯಾ? ಹೋಗ್ರಿ ಗುರುಗಳೇ, ಜಾನುವಾರುಗಳಿಗೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, 3 ಬಾರಿ ಸ್ನಾನ ಮಾಡೋದು ಎಲ್ಲಾದರೂ ಉಂಟಾ ಅನ್ನತಕ್ಕಂಥ ಮಾತು ಹೇಳ್ತೀರ. ಖಂಡಿತ ನಿಜ. ದಿನಕ್ಕೆ ಎಷ್ಟು ಬಾರಿ ಸ್ನಾನ ಅಂದರೆ ಧರ್ಮಶಾಸ್ತ್ರ ಹೇಳುತ್ತೆ ಅಂದರೆ ಉದಯವೇ ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ನಾನ ಒಂದು ಆಗಬೇಕು, ಮಧ್ಯಾಹ್ನ ಒಂದು ಸ್ನಾನ ಆಗಬೇಕು, ಸಂಧ್ಯಾಕಾಲದಲ್ಲಿ ಒಂದು ಸ್ನಾನ ಆಗಬೇಕು ಅಂತ. ಆದರೆ ಈಗಿನ ನಗರೀಕರಣ, ನದಿಗಳ ಅಲ್ಲೋಲ ಕಲ್ಲೋಲ ಖಂಡಿತ ಸಾಧ್ಯವಿಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯ ಈ 3 ಕಾರ್ಯಗಳನ್ನು ಮಾಡಿದಾಗ ಸ್ನಾನ ಮಾಡಲೇಬೇಕು. ಅದು ಯಾವಾಗ ಗೊತ್ತಾ? ಕಂಪಲ್ಸರಿ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಆ ಒಂದು ಶೌಚ ಮುಗಿದ ತಕ್ಷಣ ಸ್ನಾನ ಮಾಡಲೇಬೇಕಾದಂಥ ಕರ್ತವ್ಯ. ಇನ್ನು 2ನೇದು, ಈ ಕೂದಲನ್ನು ಕಟ್ ಮಾಡಲಿಕ್ಕೆ ಕ್ಷೌರ ಮಾಡ್ಕೊಂಡು ಬರ್ತೀರಲ್ವಾ, ಅಂಥ ಸಂದರ್ಭದಲ್ಲೂ ಸ್ನಾನ ಮಾಡಲೇಬೇಕು, ಮಾಡಿಬಿಟ್ಟೆ ಒಳಗಡೆ ಬರಬೇಕು, ಮನೆ ಒಳಗಡೆ. ಇನ್ನು 3ನೇದು, ಎಲ್ಲಾದರೂ ಸಾವಾಗಿದ್ದರೂ ಕೂಡ ಆ ಸಾವಿನ ಮನೆಗೆ, ಆ ವ್ಯಕ್ತಿಯ ಮನೆಗೆ ಹೋಗಿ ದರ್ಶನ ಮಾಡಿ ಬಂದಾಗ ಕೂಡ, ಆ ಸಂಸ್ಕಾರ ಕ್ರಿಯೆಯನ್ನು ಮುಗಿಸಿಕೊಂಡು ಬಂದಾಗ ಕೂಡ ಸ್ನಾನ ಮಾಡಲೇಬೇಕು. ದಿನಕ್ಕೆ 3 ಬಾರಿ ಸ್ನಾನ ಮಾಡಲಿಲ್ಲ ಅಂದರೂ ಈ 3 ಬಾರಿ ಕಂಪಲ್ಸರಿ ಸ್ನಾನ ಮಾಡಬೇಕು. ಆದರೆ ಇನ್ನೊಂದಿದೆ, ಒಬ್ಬ ಗೃಹಸ್ಥ ಗೃಹಿಣಿ ತಮ್ಮ ದಾಂಪತ್ಯದ ತುಂಟಾಟ ಆದ ಮೇಲೆ ಕೂಡ ಸ್ನಾನ ಮಾಡಲೇಬೇಕು. ಸೊ ಇನ್ನು ಮೇಲೆ ಯಾವಾಗ ಸ್ನಾನ ಮಾಡಿಕೊಳ್ಳೇಬೇಕು ಅಂತ ನೆನಪಿದೆ ಅಂತ ಅನ್ಕೋತೇನೆ. ಒಳ್ಳೆಯದಾಗಲಿ.